ಅವಕಾಶಕ್ಕಾಗಿ ಮಹಾವತಾರ ಫೌಂಡೇಶನ್ನ ಹಾಗೂ ನನ್ನ ಆಧ್ಯಾತ್ಮಿಕ ಮದರ ಗುರುಗಳಾದ ರಂಗನಾಥ್ ಗುರೂಜಿಯವರನ್ನ ಹಾಗೂ ಎಲ್ಲ ಆತ್ಮ ಬಂಧುಗಳನ್ನ ಸ್ಮರಿಸುತ್ತಾ ನನ್ನ ಉಪನ್ಯಾಸವನ್ನ ಸ್ಟಾರ್ಟ್ ಮಾಡ್ತೀನಿ. ಆಹಾರವೇ ಔಷಧವಾಗಬೇಕಂತ ಈಗ ಆಲ್ರೆಡಿ ಮದ್ರಾ ಮೇಡಮ್ ಅವ್ರು ಹೇಳಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆಯು ಆರೋಗ್ಯ ಅಂದರೆ ಅತ್ಯುತ್ತಮವಾದ ದೈಹಿಕ, ಮಾನಸಿಕ, ಸಾಮಾಜಿಕ ಸ್ಥಿತಿಯ ಮೇಲೆ ಆಧಾರವಾಗಿದೆ, ಕೇವಲ ಕಾಯಿಲೆಗಳಿಲ್ಲದ ಸ್ಥಿತಿಯಲ್ಲ ಅಂತ ಅನ್ನೋದನ್ನ ನಾವು ಈಗ ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಅದೇ ಆಧುನಿಕ ವೈದ್ಯ ವಿಜ್ಞಾನದ ಪಿತಾಮಹ ಹಿಪೋಕ್ರಟಿಸ್ ಅವ್ರು ಏನ್ ಹೇಳಿದಾರಂದ್ರೆ, ನಿನ್ನ ಆಹಾರವೇ ನಿನ್ನ ಔಷಧ, ಮತ್ತೆ ನಾ ಏನ್ ಆಹಾರ ಪಡೆದುಕೊಳ್ತೇನೆ ಅದೇ ನನಗೆ ಔಷಧ, ನಿಸರ್ಗ ನಿನ್ನ ಕಾಯಿಲೆಯನ್ನ ಗುಣಪಡಿಸುವುದು ಅಂತ ಅವರು ಹೇಳಿದ್ದಾರೆ. ಅಂದ್ರೆ ನೈಸರ್ಗಿಕವಾಗಿ ಏನು ನಾನು ನನ್ನ ಕಾಯಿಲೆಗಳನ್ನ ಗುಣಪಡಿಸ್ಕೊಳ್ಬಹುದು ಅಂತ ತಿಳಿಸಿದ್ದಾರೆ. ಅದು ಅಲ್ಲದೆ ಥಾಮಸ್ ಅಲ್ವಾ ಎಡಿಸನ್ ಅಂತ ಸುಪ್ರಸಿದ್ಧ ವಿಜ್ಞಾನಿ, ಇವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಭವಿಷ್ಯದ ವೈದ್ಯರು ರೋಗಗಳನ್ನು ಔಷಧಗಳಿಂದ ಚಿಕಿತ್ಸೆ ಮಾಡುವುದಿಲ್ಲ, ಬದಲಾಗಿ ಪೌಷ್ಟಿಕಾಂಶಗಳಿಂದ ರೋಗಗಳನ್ನು ಗುಣಪಡಿಸುತ್ತಾರೆ ಹಾಗೂ ರೋಗಗಳು ಬರದಂತೆ ತಡೆಯುತ್ತಾರೆ ಅಂತ ಹೇಳಿದ್ದಾರೆ. ನೋಡಿ, ಆಲ್ರೆಡಿ ಅವ್ರು ಹಿಂದೆ ಹೇಳಿದ್ದಾರೆ ಏನಂದ್ರೆ, ಆಧುನಿಕ ವೈದ್ಯರು ನಮ್ಮ ಔಷಧಗಳಿಂದ ನಮ್ಮ ರೋಗಗಳನ್ನ ಗುಣಪಡಿಸುವುದಿಲ್ಲ, ಪೌಷ್ಟಿಕಾಂಶಗಳ ಕೊರತೆಯಿಂದ ಅದನ್ನ ಸರಿಪಡಿಸಿಕೊಂಡು ರೋಗಗಳನ್ನ ತಡೆಗಟ್ತಾರೆ, ಅಲ್ಲದೆ ಅವರು ಬರದಂತೆ ನೋಡ್ಕೊಳ್ತಾರೆ ಅಂತ ತಿಳಿಸಿದ್ದಾರೆ. ಈಗ ನಾವು ಕೂಡ ಅದೇ ದಾರಿಯಲ್ಲಿರುವುದನ್ನ ನಾವೆಲ್ಲರೂ ಗಮನಿಸಬಹುದು. ಮೊದ್ಲೇ ನಮಗೂ ಇದ್ರ ಧ್ಯಾನ ಇತ್ತಿದ್ರೆ, ಈಗ ಈ ಮಹಾವತಾರ್ ಫೌಂಡೇಶನ್ ಪರಿಚಯ ಆದ ನಂತರ ನಮಗೆ ಇಲ್ಲಿ ಔಷಧಿಯ ಬದಲಾಗಿ ನಮ್ಮ ಆಹಾರವನ್ನು ಔಷಧಿಯನ್ನಾಗಿ ಮಾಡ್ಕೊಳ್ತಾ ನಾವು ರೋಗಗಳನ್ನ ಗುಣಪಡಿಸ್ಕೊಳ್ತಾ ಇರುವುದನ್ನ ಧ್ಯಾನವನ್ನ ನಾವು ಪಡಿತಾ ಇದ್ದೇವೆ ಇಲ್ಲಿ. ಹಾಗಾದ್ರೆ ನಾನು ಸೇವಿಸಬೇಕಾದ ಅನುಸರಿಸಬೇಕಾದ 10 ಔಷಧಿಗಳ ಬಗ್ಗೆ ತಿಳಿಸಲು ಇಲ್ಲಿ ಪ್ರಯತ್ನ ಮಾಡಿದ್ದೀನಿ. ಈ ಏನು ಇವರು ಆಹಾರವೇ ಔಷಧ ಅಂತಾರ, ಮತ್ತಿಲ್ಲಿ ಔಷಧಿಗಳ ಬಗ್ಗೆ ಹೇಳ್ತಾರಲ್ಲ ಅಂತ ಅನ್ಕೋಬಹುದು ನೀವು. ಆದ್ರೆ ನಮ್ಮಲ್ಲಿ ಸಿಗುವಂತ ಪ್ರತಿದಿನ ಸಿಗುವಂತ ಆಹಾರವನ್ನ ನಾವು ಯಾವ ರೀತಿ ಔಷಧಿಯಾಗಿ ಪರಿವರ್ತನೆ ಮಾಡ್ಕೊಳ್ಬಹುದು, ಅದನ್ನ ಯಾವ ರೀತಿ ನಾವು ಸೇವನೆ ಮಾಡಬಹುದು, ಅದನ್ನ ಯಾವಾಗ, ಹೇಗೆ ಮತ್ತೆ ಎಷ್ಟು ತೆಗೆದುಕೊಳ್ಬೇಕು ಅನ್ನೋದನ್ನ ನಾನು ಇಲ್ಲಿ ಅದನ್ನ ಪಾಲಿಸಿದಾಗ ಅದು ಔಷಧಿಯಾಗಿ ಪರಿವರ್ತನೆ ಆಗುತ್ತದೆ. ನಮ್ಮ ದೇಹದಲ್ಲಿರುವಂತ ರೋಗಗಳನ್ನ ಗುಣಪಡಿಸಬಹುದು, ಅಲ್ಲದೆ ರೋಗಗಳು ಬರದಂತೆನೂ ನಾವು ನೋಡ್ಕೊಳ್ಬಹುದು. ಮೊದಲನೇದಾಗಿ ನೀರು. ಈಗ ಆಲ್ರೆಡಿ ಗುರುಜಿಯವ್ರು ಹೇಳಿದ್ರು, ನೀರನ್ನ ನಾವು ಎಲ್ಲರ ಮನೆಯಲ್ಲಿ ಹೇರಳವಾಗಿ ಸಿಗುವಂಥದ್ದು ಈ ನೀರು. ನೀರನ್ನ ಪ್ರತಿದಿನ 3 ರಿಂದ 4 ಲೀಟರ್ ನೀರು ಕುಡಿಯಬೇಕು. ನೀರು ಕುಡಿಯೋದನ್ನ ಈಗ ಆಲ್ರೆಡಿ ಪದ್ಧತಿಯನ್ನು ಯಾವ ರೀತಿ ನೀರು ಕುಡಿಬೇಕು ಅಂತ ಅನ್ನೋದನ್ನ ನಾವು ತಿಳಿದುಕೊಂಡಿದ್ದೀವಿ. ಅಂದ್ರೆ ಊಟಕ್ಕಿಂತ ಪೂರ್ವದಲ್ಲಿ ಅರ್ಧ ಗಂಟೆ ಮೊದಲು, ಊಟದ ನಂತರ 1 ಗಂಟೆ ನಂತರ ನೀರು ಕುಡಿಬೇಕು, ಊಟದ ಮಧ್ಯದಲ್ಲಿ ನೀರನ್ನು ಕುಡಿಯಬಾರ್ದು, ಮತ್ತೆ ಗುಟುಕಾಗಿ ನೀರು ಕುಡಿಬೇಕು. ನಾವು ನೀರು ಜಾಸ್ತಿ ಕುಡಿ ಅಂತ ಹೇಳಿದಾರಂತಂದು ಬೆಳಗ್ಗಿನ 2 ಲೀಟರ್ ನೀರು ಕುಡಿದು ಮತ್ತೆ ಇಡೀ ದಿವಸ ನೀರು ಕುಡದೇ ಇರೋದು ಕೂಡ ಅದು ತಪ್ಪು ಪದ್ಧತಿ. ಆದ್ದರಿಂದ ನಾವು ಪ್ರತಿ ತಾಸಿಗೊಂದ್ಸಲ ನೀರನ್ನ ಕಡ್ಡಾಯವಾಗಿ ಕುಡಿಬೇಕು, ಮತ್ತೆ ಗುಟುಕಾಗಿ ನೀರನ್ನ ಕುಡಿಯಬೇಕು ಅನ್ನೋದನ್ನ ನಾವು ತಿಳ್ಕೊಂಡಿದ್ದೀವಿ. ಇದರಿಂದ ನಮ್ಮಲ್ಲಿ ಇರುವಂತ ದೇಹದಲ್ಲಿರುವಂತ ಟಾಕ್ಸಿನ್ಗಳು ನಾವು ಹೊರಗೆ ಹಾಕ್ಲಿಕ್ಕೂ, ಅಂದ್ರೆ ಚರ್ಮದ ಮೂಲಕವಾಗಲಿ ವಿಸರ್ಜನಾಂಗಗಳ ಮೂಲಕವಾಗಲಿ ಮತ್ತು ನಮ್ಮ ಬೆವರಿನ ಮೂಲಕ, ಇದನ್ನ ನಾವು ಉಸಿರಾಟ ಮಾಡೋದ್ರ ಮೂಲಕ, ಶ್ವಾಸಕೋಶದ ಮೂಲಕ, ಈ ಕಿಡ್ನಿ ಮೂಲಕ ನಾವು ನಮ್ಮ ದೇಹದಲ್ಲಿರುವಂತ ಟಾಕ್ಸಿನ್ಗಳನ್ನ ಹೊರ ಹಾಕಲು ನೀರು ತುಂಬಾ ಸಹಾಯವಾಗಿ ನಮ್ಮ ದೇಹಕ್ಕೆ ಕೆಲಸ ಮಾಡುತ್ತದೆ. ಅದು ಅಲ್ಲದೆ ನಮ್ಮಲ್ಲಿ ಇದಕ್ಕೆ ಮೊಡವೆಗಳು ಮತ್ತು ಕೂದಲು ಉದುರುವುದು, ಮತ್ತೆ ಯೂರಿನರಿ ಇನ್ಫೆಕ್ಷನ್ನು, ಮಲಬದ್ಧತೆ ಇಂಥ ರೋಗಗಳನ್ನ ನೀರು ನಾವು ಸರಿಯಾದ ಪದ್ಧತಿಯಲ್ಲಿ ಕುಡಿಯೋದ್ರಿಂದ ಅದು ನಮಗೆ ಔಷಧ ರೀತಿಯಾಗಿ ಪರಿವರ್ತನೆಯಾಗಿ ನಮ್ಮ ರೋಗಗಳು ಬರದಂತೆ ಕಾಪಾಡುತ್ತದೆ. ಮತ್ತೆ ಈಗ ಆಲ್ರೆಡಿ ರೋಗಗಳು ಬಂದಿದ್ರೆ ಅದನ್ನ ಗುಣಪಡಿಸಲು ತುಂಬಾ ಸಹಾಯಕವಾಗಿರುತ್ತದೆ. ಆದ್ದರಿಂದ ನೀರನ್ನು ಸರಿಯಾಗಿ ಕುಡಿಯೋದ್ರಿಂದ ರೋಗಗಳಿಂದ ನಾವು ದೂರವಿರಬಹುದು. ಮತ್ತೆ 2ನೇ ಔಷಧಿ ಯಾವ್ದಪ್ಪ ಅಂತಂದ್ರೆ ಉಪವಾಸ. ಈಗ ಆಲ್ರೆಡಿ ನಮ್ಗೆ ಲಂಘನಂ ಪರಮೌಷಧಂ ಅಂತ ಒಂದು ತರಗತಿಯನ್ನೇ ಈ ಸೆಷನ್ ನಲ್ಲಿ ನಾವು ನೋಡಿದ್ದೇವೆ. ಅಂದ್ರೆ ನಾವು ವಾರಕ್ಕೆ 1 ಬಾರಿ ಆದರೂ ನೀರನ್ನ ಸೇವಿಸಿ, ಆಗದೆ ಇದ್ದಾಗ ನಾವು ಜ್ಯೂಸ್ ಅನ್ನ ಸೇವಿಸಿ ಆದ್ರೂ ಉಪವಾಸವನ್ನ ಮಾಡ್ಬೇಕು, ಕಡ್ಡಾಯವಾಗಿ ಮಾಡ್ಲೇಬೇಕು. ಈ 3-4 ಹೊತ್ತು ಊಟ ಮಾಡುವುದನ್ನ ಬಿಟ್ಟಾಗ ಒಂದೇ ಟೈಮ್ಗೆ ನಾವು ಉಪವಾಸ ಮಾಡ್ರಂದ್ರೆ ಆಗ್ಲಿಕ್ಕಿಲ್ಲ. ಅವಾಗ ಉಪವಾಸ ಮಾಡಿದಾಗ ಇನ್ನು ತಲೆನೋವು, ಸುಸ್ತು ಆಗ್ಬೋದು. ಆದರೂ ಕೂಡ ನಾವು ಉಪವಾಸವನ್ನ
ನಾವು ಬೆಳೆಸ್ಕೊಳ್ಬೇಕು. ಇದರಿಂದ ಏನಾಗ್ತದೆ ಅಂತಂದ್ರ ನಮ್ಮ ದೇಹದಲ್ಲಿರುವಂತ ತುಂಬಾ ಲಾಭ. ಅದರ ಏನ್ ಲಾಭ ಇರುತ್ತದಲ್ಲ, ನಾವು ಉಪವಾಸ ಮಾಡಿದ ನಂತರ ನೋಡ್ರಿ ಎಷ್ಟೊಂದು ಲಾಭ ನಮ್ಗೆ ಸಿಗುತ್ತದೆ, ಅತ್ಯುತ್ತಮವಾದ ಲಾಭ ಸಿಗುತ್ತದೆ. ಆದ್ರೆ ಅದು ಉಪವಾಸ ಮಾಡಕ್ ಆಗ್ಲಿಲ್ಲಪ್ಪ ಅಂತಂದ್ರೆ ನಾವು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂದ್ರೆ ಒಂದು ಊಟದ ಮಧ್ಯೆ 2 ಊಟದ ಮಧ್ಯೆ ಕನಿಷ್ಠ 16 ಗಂಟೆಗಳ ಅಂತರ ಇರ್ಬೇಕು. ಅಂದಾಗ ನಾವು ಅದು ಕೂಡ ಉಪವಾಸದ ಅಂತ ಇಂಟರ್ಮೀಡಿಯೇಟ್ ಉಪವಾಸ ಅಂತ ನಾವು ಅನ್ಕೋಬಹುದು. ನಾವು ಈಗ ಹೆಚ್ಚು ಆಹಾರವನ್ನ ಸೇವಿಸುವುದರಿಂದ ಹೈ ಕ್ಯಾಲರಿ ಫುಡ್ಗಳನ್ನ ಸೇವಿಸ್ತೀವಿ. ಆದ್ರೆ ಅದಕ್ಕೆ ತಕ್ಕಂತೆ ನಾವು ಶ್ರಮ ವಹಿಸಿದ ಕೆಲಸಗಳನ್ನ ಮಾಡೋದಿಲ್ಲ. ಶ್ರಮ ವಹಿಸಿದ ಕೆಲಸಗಳನ್ನು ಮಾಡದೇ ಇದ್ದಾಗ ಏನಾಗುತ್ತದೆ, ನಮ್ ಗ್ಲೂಕೋಸ್ ಹೆಚ್ಚು ಶೇಖರಣೆ ಆಗಿ ನಮ್ಮ ದೇಹದಲ್ಲಿ ಬೊಜ್ಜು ಮತ್ತೆ ಇಂಥ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ರೋಗಗಳು ಉಂಟಾಗಲು ಅದು ಸಮಸ್ಯೆ ಆಗುತ್ತದೆ. ಆದ್ದರಿಂದ ನಾವು ಉಪವಾಸ ಅದನ್ನ ನಾವು ಅಳವಡಿಸ್ಕೊಳ್ಬೇಕು. ಈಗ ಪ್ರಾಣಿಗಳು ನೋಡಿ, ಪ್ರಾಣಿಗಳಲ್ಲಿ ಏನಾದ್ರೂ ಅನಾರೋಗ್ಯ ಉಂಟಾದಾಗ ಅವು ಊಟನೇ ಸೇವಿಸುದಿಲ್ಲ, ಬಿಟ್ಬಿಡ್ತಾವ, ಉಪವಾಸ ಇರ್ತಾವ. ಹಾಗೆ ಪ್ರಾಣಿಗಳಿಗೆ ಮಾತ್ರ ಅದು ಉಪವಾಸದ ಮಹತ್ವ ಗೊತ್ತಿದೆ, ಅದು ನಮ್ಗೆ ಅದರ ಬಗ್ಗೆ ಅರಿವಿಲ್ಲ. ಆದ್ದರಿಂದ ನಾವು ಕಡ್ಡಾಯವಾಗಿ ಉಪವಾಸದಿಂದ ಕ್ಯಾಲರಿಗಳನ್ನ ದೇಹದಲ್ಲಿ ಶೇಖರಣೆ ಆಗದೆ ಬೊಜ್ಜು, ಅಸಿಡಿಟಿ ಇಂಥ ಕಾಯಿಲೆಗಳನ್ನ ಔಷಧ ಇಲ್ಲದೆ ನಾವು ಗುಣಪಡಿಸಿಕೊಳ್ಳಬಹುದು. ಆದ್ದರಿಂದ ಉಪವಾಸವು ಕೂಡ ಒಂದು ಔಷಧ ಅಂತ ನಾವು ಪರಿಗಣಿಸಬಹುದು. 3ನೇದು ಆಹಾರ. ಈಗ ಆಹಾರ ಸೇವನೆ, ಆಹಾರ ಕೂಡ ಒಂದು ಔಷಧಿ ಅಂತ ಈಗ ಆಲ್ರೆಡಿ ಬಹಳಷ್ಟು ನಾವು ಚರ್ಚೆ ಮಾಡಿದೀವಿ. ಈಗ ಔಷಧಿ ಆಹಾರವಾಗಿರೋದನ್ನ ನಾವು ನೋಡುತ್ತೇವೆ. ಈಗ ನಾವು ಏನು ಬಹಳ ಜನ ಔಷಧ ಮಾತ್ರೆಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ. ಎದ್ದ ತಕ್ಷಣ ಅಸಿಡಿಟಿ ಅಂತಂದು ಒಂದ್ ಮಾತ್ರೆ, ಹಸಿವಾಗಲಿಕ್ಕೆ ಒಂದು ಮಾತ್ರೆ, ಮತ್ತೆ ಜೀರ್ಣ ಆಗ್ಲಿಕ್ಕೆ ಒಂದ್ ಮಾತ್ರೆ, ನಿದ್ದೆ ಬರ್ಲಿಕ್ಕೆ ಒಂದ್ ಮಾತ್ರೆ, ಮಲಬದ್ಧತೆ ಆಗಿದೆ ಅಂತ ಒಂದು ಮಾತ್ರೆ, ಹೀಗೆ ಪ್ರತಿದಿನ 8-10 ಮಾತ್ರೆಗಳನ್ನ ನಾವು ಸೇವಿಸುವುದನ್ನ ನಾವು ನೋಡ್ತೀವಿ. ಅವಾಗ ಅವ್ರಿಗೇನು ಆಹಾರ ಔಷಧಿನೇ ಆಹಾರ ಆಗ್ಬಿಟ್ಟಿರ್ತೈತೆ. ಆದ್ರಿಂದ ನಾವು ಇದನ್ನ ತಲುಪಿಸಿ ನಮ್ಮ ಇರುವಂತ ಆಹಾರವನ್ನ ನಾವು ಸೇವನೆ ಮಾಡಿ ಇದು ಕೆಲವರು ಏನ್ ಹೇಳ್ತಾರೆ, ನಮ್ಗೆ ಯಾವ್ದಾದ್ರು ಸಕ್ಕರೆ ಕಾಯಿಲೆ ಅಥವಾ ಏನಾದ್ರು ಒಂದು ರೋಗ ಬಂದ್ರೆ ಆನುವಂಶಿಕ ಪದ್ಧತಿ ಅಂತ ಹೇಳ್ಬಿಡ್ತಾರೆ. ಆನುವಂಶಿಕತೆ ಅಲ್ಲದು, ನಮ್ಮ ಫ್ಯಾಮಿಲಿಯಲ್ಲೇ ಆಹಾರ ಸೇವನೆ ಪದ್ಧತಿನೇ ಆ ರೀತಿ ಇರುತ್ತದೆ. ಅಂದ್ರೆ ಅದು ಏನು ಮನೆಯಲ್ಲಿ ಏನ್ ರೆಡಿ ಮಾಡಿರ್ತಾರೆ ಎಲ್ಲರೂ ಅದನ್ನೇ ಊಟ ಮಾಡೋದ್ರಿಂದ ಎಲ್ಲರಿಗೂ ಅದೇ ರೋಗಗಳು ಬರ್ಲಿಕ್ಕೆ ಕಾರಣ ಆಗ್ತಾವ. ಅದಕ್ಕೆ ಆನುವಂಶಿಕತೆ ಅಂತ ಅದಕ್ಕೆ ನಾವು ಪಟ್ಟ ಕಟ್ಟಿ ನನಗೂ ಬಂದಿದೆ ಅಂತ ನಾವು ತಿಳ್ಕೊಂಡ್ಬಿಡ್ತೀವಿ. ಆದ್ರೆ ಆಹಾರ ಪದ್ಧತಿಯನ್ನ ನಾವು ಇಲ್ಲೇ ಬದಲಾವಣೆ ಮಾಡ್ಕೊಳ್ಬೇಕು. ಕಡ್ಡಾಯವಾಗಿ ನಾವು ಏನ್ ಮಾಡ್ಬೇಕು, ದಿನಕ್ಕೆ 2 ಬಾರಿ ಮಾತ್ರ ಊಟ ಮಾಡ್ಬೇಕು. ಮತ್ತೆ ನಮ್ಮ ಊಟದಲ್ಲಿ ಸಮತೋಲನ ಆಹಾರ ಊಟ ಮಾಡ್ಬೇಕು. ಯಾವ್ದೇ ಕಾರ್ಬೋಹೈಡ್ರೇಟ್, ಈಗ ನಾವು ಜಾಸ್ತಿ ಕಾರ್ಬೋಹೈಡ್ರೇಟ್ ಯೂಸ್ ಮಾಡ್ತೀವಿ. 1-2-3 ಚಪಾತಿ ತಿಂತೀವಿ, ಅದ್ರ ಪಲ್ಯನ ಸ್ವಲ್ಪ ಪ್ರಮಾಣದಲ್ಲಿ ಇರ್ತದೆ. ಅದನ್ನು ಬಿಟ್ಟು ಅದರ ಬದಲಾಗಿ ಕಾರ್ಬೋಹೈಡ್ರೇಟ್ ಅನ್ನ ಕಡಿಮೆ ಮಾಡಿ ನಾವು ವಿಟಮಿನ್, ಮಿನರಲ್, ಹೆಲ್ದಿ ಫ್ಯಾಟ್ ಇರುವಂತ ಆಹಾರಗಳನ್ನ ಸೇವನೆ ಮಾಡ್ಬೇಕು. ಮತ್ತೆ 2 ಊಟ ಮಾಡ್ಬೇಕು. ಮಧ್ಯದಲ್ಲಿ ಅವಶ್ಯಕತೆ ಇದ್ರೆ ನೀವು ಹಣ್ಣುಗಳನ್ನ ತಿನ್ಬಹುದು ಅಥವಾ ಹಸಿರು ತರಕಾರಿ. ಈಗ ಅಲ್ರೆ ಗುರುಜಿಯವರು ಹೇಳ್ತಾರೆ ಗ್ರೀನ್ ಪ್ಲೇಟ್ ಅಂತ, ಅನ್ನ ಕಡ್ಡಾಯವಾಗಿ ನಾವು ಊಟದಲ್ಲಿ ಬಳಸಿಕೊಳ್ಳಲೇಬೇಕು. ಆಹಾರವನ್ನು ಕೈಯಿಂದ ನೋಡಿ, ಈ ಆಹಾರವನ್ನ ಏನ್ ಮಾಡ್ತೇವೆ ನಾವು ಊಟ ಮಾಡ್ಬೇಕಾದ್ರೆ ಸ್ಪೂನು ಫೋರ್ಕ್ ಊಟ ಅದನ್ನ ಯೂಸ್ ಮಾಡಿ ಊಟ ಮಾಡ್ತೇವೆ. ಅದಕ್ಕಿಂತ ನಾವು ಕೈಯನ್ನ ಸ್ಪರ್ಶಿಸಿ, ಹಿಂದಿನ ಕಾಲದಾಗೆಲ್ಲ ನಾವು ಊಟ ಮಾಡ್ಬೇಕಾದ್ರೆ ಅದನ್ನ ಸ್ಪರ್ಶ ಮಾಡಿ ಅದಕ್ಕೊಂದು ನಮಸ್ಕಾರ ಮಾಡಿ ಊಟ ಮಾಡೋ ಪದ್ಧತಿಯನ್ನ ನಮ್ಮ ಹಿರಿಯರಲ್ಲಿತ್ತು. ಆದ್ರೆ ಈಗ ಅದನ್ನ ಸ್ಪರ್ಶ ಮಾಡೋದ್ರಿಂದ ಅದು ಯಾವ ಗುಣಮಟ್ಟಿದೆ ಅಂತ ಅನ್ನೋದನ್ನ ನಾವು ಅಲ್ಲೇ ತಿಳ್ಕೊಳ್ಬಹುದು. ಆದ್ದರಿಂದ ಅದು ಅಲ್ಲದೆ ನಮ್ಮ ಕೈಗಳು ಸ್ಪೂನ್ ಯೂಸ್ ಮಾಡೋದ್ರಿಂದ ಅವ್ರನ್ನ ಎಷ್ಟೋ ಜನ ಸ್ಪೂನ್ ಯೂಸ್ ಮಾಡಿರ್ತಾರೆ. ಆದ್ರೆ ನಮ್ಮ ಕೈಗಳನ್ನ ಯಾವ ರೀತಿ ಕ್ಲೀನ್ ಅದಾವ ಅಂತ ನಾವು ಕಂಡುಕೊಳ್ಬಹುದು ಮತ್ತೆ ಕ್ಲೀನ್ ಆಗಿ ಇಟ್ಕೋಬಹುದು. ಆ ಕೈಗಳನ್ನ ನಮ್ಮಷ್ಟಕ್ಕೆ ನಮಗ್ ಮಾತ್ರ ಉಪಯೋಗ ಮಾಡ್ಕೊಂಡಿರ್ತೇವೆ. ಅದೊಂದು ಹೆಮ್ಮೆ, ನಮ್ಮ ಕೈಗಳನ್ನ ನಾವಷ್ಟೇ ಮಾತ್ರ ಉಪಯೋಗ ಮಾಡ್ಕೊಂಡಿರ್ತೇವೆ. ಆದ್ದರಿಂದ ನಮ್ಮ ಕೈಗಳನ್ನ ಸ್ಪರ್ಶ ಮಾಡಿ ಆ ಊಟವನ್ನು ಮಾಡ್ಬೇಕು. ಊಟ ಮಾಡುವಾಗ ನಾವು ಕೃತಜ್ಞತಾ ಭಾವದಿಂದ ಇರ್ಬೇಕು. ಅಂದ್ರೆ ನಾವು ಸಸ್ಯನೂ ಕೂಡ ಒಂದು ಪ್ರಾಣಿ, ಆ ಪ್ರಾಣಿಯನ್ನ ನನ್ನ ಆಹಾರವಾಗಿ ನಾನು ಸೇವಿಸ್ತಾ ಇರುವುದರಿಂದ ನಾನು ಅದಕ್ಕೆ ಒಂದು ಥ್ಯಾಂಕ್ಸ್ ಕೊಟ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಕೃತಜ್ಞತಾ ಪೂರ್ವದಿಂದ, ಅಂದ್ರೆ ನಾನು ಸೇವಿಸಿದಂತ ಆಹಾರ ನನ್ನ ಇಡೀ ಹಂಗಾಗದಂತ ಪ್ರತಿಯೊಂದು ಜೀವಕೋಶಕ್ಕೂ ಶಕ್ತಿಯಾಗಿ ಅದು ಪರಿವರ್ತನೆ ಆಗುತ್ತದೆ ಅಂತ ಅನ್ನೋ ಒಂದು ಭಾವನೆಯಿಂದ ಕೃತಜ್ಞತೆಯನ್ನ ಕೊಡುತ್ತಾ ನಾವು ಅದನ್ನ ಊಟವನ್ನ ಸೇವಿಸಬೇಕು. ಮತ್ತೆ ಊಟವನ್ನ 24 ಬಾರಿ ಅಂದ್ರೆ ಕನಿಷ್ಠ 24 ಬಾರಿ ಅಗಿಬೇಕು. ಇನ್ನು ಒಂದು ದಿನಕ್ಕೆ 24 ಗಂಟೆಗಳಿದಾವಲ್ಲ, ಆ ರೀತಿ ನಾವು 24 ಬಾರಿ ಅಗದಾಗ ಊಟವನ್ನ ಕುಡಿಯಬೇಕು ಅಂತ ಈಗ ಆಲ್ರೆಡಿ ಗುರೂಜಿಯವರು ಹೇಳಿದ್ದಾರೆ. ಊಟವನ್ನ ನಾವು ನಮ್ಮ ಬಾಯಲ್ಲೇ, ನಮ್ಮ ಹೊಟ್ಟೆಯಲ್ಲಿ ಹಲ್ಲಿಲ್ಲ, ಆದ್ರೆ ಹಲ್ಲಿರುವುದು ಬಾಯಲ್ಲಿ. ಆದ್ದರಿಂದ ನಾವು ಬಾಯಲ್ಲಿ 24 ಬಾರಿ ಅಗದಾಗ
ಸಲೈವಾದೊಂದಿಗೆ ಅದು ಮಿಶ್ರಣ ಆಗಿ ಅದು ನಮಗೆ ನೀರಿನ ದ್ರವ ರೂಪಕ್ಕೆ ಬಂದು ಅದು ಕುಡಿಯಲಿಕ್ಕೆ ಸಾಧ್ಯ ಆಗುತ್ತದೆ. ಆದ್ದರಿಂದ ನಾವು ಖುಷಿಯಿಂದ ಎಂಜಾಯ್ ದ ಫುಡ್, ನಾವು ಖುಷಿಯಾಗಿ ಊಟ ಮಾಡ್ಬೇಕು. ಅದನ್ನ ಬಿಟ್ಟು ನಾವು ಈಗ ಏನ್ ಮಾಡ್ತಾ ಇದೀವಿ, ಬೆಳಗ್ಗೆ ಎದ್ದ ತಕ್ಷಣ ಕಾಫಿ, ಮತ್ತೆ ಟಿಫಿನ್ಗೆ ಒಂದು 4 ದೋಸೆ, ಮತ್ತೆ ಟೈಮ್ ನೋಡ್ತೇವೆ 1 ಗಂಟೆಗೆ. ಅದು ಹಸಿವಾಗಿರುದಿಲ್ಲ ನಮ್ಗೆ, ಆದ್ರೂ 1 ಗಂಟೆ ಊಟದ ಟೈಮ್ ಆಯ್ತಂದ್ರೆ ಮತ್ತೆ ಊಟ ಮಾಡುದು, ಮತ್ತೆ ಸಾಯಂಕಾಲ ಸ್ನಾಕ್ಸ್, ಮತ್ತೆ ರಾತ್ರಿ ಊಟ. ಹೀಗೆ 5-6 ಬಾರಿ ಊಟ ಮಾಡೋದ್ರಿಂದ ನಮಗೆ ರೋಗ ಬರಲು ಇದು ನಮಗೆ ಒಂದು ಔಷಧಿ. ಆದ್ದರಿಂದ ನಮ್ಮ ಆಹಾರ ಪದ್ಧತಿಯನ್ನು ನಾವು ಈ ರೀತಿ ಬೆಳೆಸಿಕೊಂಡಾಗ ರೋಗಗಳು ಬರದಂತೆ ನಾವು ಕಾಪಾಡ್ಕೊಳ್ಬಹುದು. ಮತ್ತೆ ರೋಗ ಬಂದಿದ್ರು ಕೂಡ ಈಗ ಗುಣಪಡಿಸ್ಕೊಳ್ಬಹುದು. ಯಾವ ರೀತಿ ರೋಗ ಬಂದಿದ್ದು, ಕ್ಯಾನ್ಸರ್ ಈ ಕಾರಕ ಏನು ಜೀವಿಗಳಲ್ಲಿ ಇರ್ತಾವ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿ, ಅವು ಹೆಚ್ಚು ನಾವು ಊಟ ಮಾಡೋದ್ರಿಂದ ನಮ್ಗೆ ಸದೃಢವಾದ ಜೀವಕೋಶಗಳಿಗಿಂತ 8-10 ಬಾರಿ ಹೆಚ್ಚು ಆಹಾರ ಸೇವನೆ ಮಾಡೋದ್ರಿಂದ ನಾವು ಊಟ ಮಾಡಿದಾಗೆಲ್ಲ ಅವನ್ನೆಲ್ಲ ತಿಂದವು ಕ್ಯಾನ್ಸರ್ ಕಾರಕ ಜೀವಿಗಳು ಬೆಳವಣಿಗೆ ಆಗ್ಲಿಕ್ಕೆ ತೊಂದರೆ, ಅವು ಸಹಾಯಕವಾಗ್ತದೆ. ಅದರಿಂದ ನಾವು ಊಟ ಕಡಿಮೆ ಮಾಡೋದ್ರಿಂದ ಏನಾಗ್ತತಿ, ಅಂತ ಜೀವಿಗಳು ಅವು ಸತ್ತು ಹೋಗ್ತಾವು, ಅಲ್ಲಿ ನಮಗೆ ರೋಗಗಳು ಉಲ್ಬಣಗೊಳ್ಳಲು ಕೂಡ ಸಹಾಯಕವಾಗುತ್ತದೆ. ಆದ್ದರಿಂದ ನಾವು ಆಹಾರ ಪದ್ಧತಿಯನ್ನ ಕನಿಷ್ಠ 2 ಬಾರಿ ಊಟ ಮಾಡ್ಬೇಕು ಅಂತ, ಇಂಥ ಆಹಾರ ಪದ್ಧತಿಯನ್ನ ನಾವು ಬೆಳೆಸ್ಕೊಳ್ಬೇಕು. ಊಟದ ಮಧ್ಯ ಅಂತರವಿರಬೇಕು, ಅಂದ್ರ 14 ಗಂಟೆ ಅಂತರವಿರ್ಬೇಕಂತ ಈ ಗುರೂಜಿ ಅವ್ರು ಹೇಳಿದ್ದ ಕ್ಲಾಸ್ ನಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಅದನ್ನ ನಾವು ಬೆಳೆಸ್ಕೊಳ್ಬೇಕು. ಈಗ ಜೈಲಿನಲ್ಲಿ ಅವ್ರಿಗೆ ಊಟ ಕೊಡದೇ ಇದ್ದಾಗ ಅವ್ರು ಏನ್ ಮಾಡ್ತಾರ, ನೀವು ಒಂದ್ 3-4 ತಾಸು ಅವ್ರಿಗೆ ಬಿಟ್ಟು ಊಟ ಕೊಟ್ಟ ತಕ್ಷಣ ಅದ್ರದ್ದು ಊಟದ ಬೆಲೆ ಅವ್ರಿಗೆ ಗೊತ್ತಾಗ್ತೈತಿ, ಹಸಿವಿನ ಬೆಲೆ. ಅಂದ್ರೆ ನಾವು ಹಸಿವು ಹೆಚ್ಚಾದಾಗ ಮಾತ್ರ ಊಟ ಮಾಡ್ಬೇಕು. ಟೈಮ್ ಸರಿ ಅಂತ ಟೈಮ್ ನೋಡಿ ಊಟ ಮಾಡುದಿಲ್ಲ, ನಮಗ್ ಹಸಿವು ಆದಾಗ ಮಾತ್ರ ನಾವು ಊಟ ತೆಗೆದುಕೊಂಡಾಗ ಅದು ನಮ್ಮ ದೇಹಕ್ಕೆ ಒಳ್ಳೇದಾಗುತ್ತದೆ ಅಂತ ನಾನು ಹೇಳ್ಬೋದು. ಇನ್ನ 4ನೇ ಔಷಧಿ ಯಾವ್ದಪ್ಪ ಅಂದ್ರೆ ವ್ಯಾಯಾಮ. ಪ್ರತಿದಿನ ಕನಿಷ್ಠ ನಾವು 45ರಿಂದ 60 ನಿಮಿಷ ವ್ಯಾಯಾಮ ಮಾಡ್ಲೇಬೇಕು. ಅಜ್ಜಿಯಂದಿರು ಹಿಂದೆಲ್ಲ ನಮ್ಮ ಅಜ್ಜಿಯರು ಸಾಕಷ್ಟು ಫುಡ್ ಸೇವನೆ ಮಾಡ್ತಾ ಇದ್ರು, ಆದ್ರೂ ಕೂಡ ಅವರು ಅಲ್ಲಿ ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ರು. ಅಂತ ಕೆಲಸಗಳು ಈಗ ನಾವೆಲ್ಲ ಯಂತ್ರವನ್ನು ಉಪಯೋಗಿಸಿ ಕೆಲಸ ಮಾಡೋದ್ರಿಂದ, ಎಲ್ಲ ಕೆಲಸಗಳನ್ನ ನಾವು ಯಂತ್ರದ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನಮ್ಗೆ ಶ್ರಮ ವಹಿಸಿ ನಮ್ಮ ದೇಹಕ್ಕೆ ಯಾವುದೇ ಶ್ರಮ ವಹಿಸಿದ ಕೆಲಸ ಆಗದೆ ಇರೋದ್ರಿಂದ ನಮ್ಗೆ ವ್ಯಾಯಾಮ ನಾವು ಕಡ್ಡಾಯವಾಗಿ ನಾವು ಮಾಡ್ಲೇಬೇಕು. ಬೆಳಗ್ಗೆ ಕನಿಷ್ಠ 60 ನಿಮಿಷ ಆದ್ರೂ ನಾವು ವ್ಯಾಯಾಮನ ಮಾಡಿ ನಮ್ಮ ದೇಹವನ್ನ ದಂಡಿಸ್ಬೇಕು. ಅಂದ್ರೆ ನಾವು ಸೇವಿಸಿದಂತ ಆಹಾರಗಳು ಗ್ಲೂಕೋಸ್ ಕ್ಯಾಲರಿಗಳನ್ನ ನಾವು ಹೆಚ್ಚು ಅಲ್ಲಿ ಶಕ್ತಿಗಳನ್ನ ಕರಗಿಸ್ಲಿಕ್ಕೆ ಸಹಾಯವಾಗ್ತದೆ. ಕಡ್ಡಾಯವಾಗಿ ಇದನ್ನ ಮಾಡ್ಲೇಬೇಕು. ಮತ್ತು ಆರೋಗ್ಯಕ್ಕೆ ಇದು ಅಲ್ಲಿ ಔಷಧಿಯಾಗಿ ನಮಗೆ ಅಂದ್ರೆ ಕ್ಯಾಲೋರಿ ಶೇಖರಣೆ ಆಗಿ ನಮ್ಮ ಬೊಜ್ಜು ಬೆಳೆಯಲಿಕ್ಕೆ ಅದೊಂದು ರೋಗ ಉಲ್ಬಣ ಆಗ್ಲಿಕ್ಕೆ ನಾನೇ ಕಾರಣ. ಆದ್ರಿಂದ ನಾನು ವ್ಯಾಯಾಮನ ಅಳವಡಿಸ್ಕೊಳ್ಳೋದ್ರಿಂದ ಅದು ಶಕ್ತಿಯಾಗಿ ಅದನ್ನ ಕರಗಿಸ್ಲಿಕ್ಕೆ ಬೆವರಿನ ಮೂಲಕ ಅದೆಲ್ಲ ಹೋದಾಗ ನಾವು ಅದನ್ನ ನಮ್ಗೆ ಬೊಜ್ಜು ಕರಗೋದನ್ನ ಕಡಿಮೆ ಮಾಡ್ಕೊಳ್ಬಹುದು. ಅದನ್ನ ಗುಂಪಾಗಿ ಮಾಡೋದ್ರಿಂದ ಇನ್ನೂ ಒಳ್ಳೇದು. ನಾವು ಯಾವುದೇ ಒಂದು ವ್ಯಾಯಾಮ ಆಯ್ತು, ಎಕ್ಸಸೈಸ್ ಆಯ್ತು, ಇವನ್ನ ಗುಂಪಾಗಿ ಮಾಡೋದ್ರಿಂದ ತುಂಬಾ ಖುಷಿಯಾಗಿ ನಾವು ಅನುಭವಿಸಬಹುದು. ಇದೊಂದು ಔಷಧ ಅಂತ ನಾನು ಇಲ್ಲಿ ಹೇಳ್ತೀನಿ. 5ನೇದು ಸೂರ್ಯಕಿರಣಗಳು. ಈಗ ಆಲ್ರೆಡಿ ಏನ್ ಮಧುರಾ ಮೇಡಮ್ ಅವ್ರು ಹೇಳಿದ್ರು, ಈಗ ನಾವು ಬಹಳಷ್ಟು ಟೈಮು ಮನೆ ಒಳಗಡೆ ಇರ್ತೀವಿ, ಮತ್ತೆ AC ಕೆಳಗಡೆ ಇದ್ದು ಕೆಲಸ ಮಾಡೋದನ್ನ ನಾವು ನೋಡ್ತೀವಿ. ಆದ್ದರಿಂದ ನಮಗೆ ಸೂರ್ಯಕಿರಣಗಳು ದೇಹಕ್ಕೆ ತುಂಬಾ ಅವಶ್ಯಕ. ವಿಟಮಿನ್ ಡಿ ಕೊರತೆಯಿಂದ ಈಗ ಸಾಕಷ್ಟು ರೋಗಗಳನ್ನ ನಾವು ನೋಡಿದ್ದೀವಿ. ಆದ್ದರಿಂದ ನಾವು ಕನಿಷ್ಠ 20ರಿಂದ 30 ನಿಮಿಷ ನಾವು ಸೂರ್ಯಕಿರಣಗಳಿಗೆ ನಮ್ಮ ಮೈಯನ್ನ ಒಡ್ಕೊಳ್ಬೇಕು, ನಿಲ್ಬೇಕು. ಈಗ ನಮ್ಗೆ ಅದೊಂದು ನಮ್ಗೆ ಇಲ್ಲಿ ಸಿಗ್ತಾ ಇಲ್ಲ. ಅದನ್ನು ನಾವು ಈಗ ತಾವೆಲ್ಲರೂ ಮಾಡ್ತಾ ಇರ್ಬೋದು. ಯಾಕೆಂದ್ರೆ ನಾವು ಇಲ್ಲೇ ಕ್ಲಾಸ್ ಕೊಡೋದ್ರಿಂದ ಮತ್ತೆ ಆಫೀಸ್ನಲ್ಲಿ ಕೊಡೋದ್ರಿಂದ ಅದು ನಮ್ಗೆ ಸಿಗ್ತಾ ಇಲ್ಲ. ಅದಕ್ಕೂ ಕೂಡ ನಾವು ಪ್ರಯತ್ನ ಮಾಡಿ ಕಡ್ಡಾಯವಾಗಿ 20ರಿಂದ 30 ನಿಮಿಷ ಸೂರ್ಯಕಿರಣಗಳಿಗೆ ನಮ್ಮ ದೇಹವನ್ನ ತಾಗಿಸ್ಬೇಕು. ಇದರಿಂದ ವಿಟಮಿನ್ ಡಿ ಕೊರತೆಯಿಂದ ಬರುವಂತ ರೋಗಗಳನ್ನ ನಾವು ಯಾವುದೇ ಔಷಧಿ ಇಲ್ಲದೆ ನಾವು ಅವನ್ನ ಗುಣಗಳನ್ನ ರೋಗಗಳನ್ನ ತಡೆಗಟ್ಟಬಹುದು. ಅಲ್ಲದೆ ರೋಗಗಳು ಬರದಂತೆನೂ ಕೂಡ ನಾವು ಕಾಪಾಡ್ಕೊಳ್ಬಹುದು. ಇನ್ನು 6ನೇ ಔಷಧಿ ಯಾವ್ದಪ್ಪ ಅಂದ್ರೆ ನಿದ್ರೆ. ಈಗ ಆಲ್ರೆಡಿ ಹೇಳಿದ್ದಾರೆ, ಗಾಢವಾದ ನಿದ್ರೆ ನಮ್ಗೆ ಕನಿಷ್ಠ 6ರಿಂದ 7 ತಾಸು ನಿದ್ರೆ ಮಾಡ್ಲೇಬೇಕು. ಈಗ ನಾವು ಊಟ ಮಾಡುದೇ ರಾತ್ರಿ 10 ಗಂಟೆಗೆ ಊಟ ಮಾಡಿದಾಗ ಗುರುಜಿ ಹತ್ರ 7 ಗಂಟೆ ಒಳಗೆ ಊಟ ಮುಗಿಸ್ಬೇಕು, ನೈಟ್ ಡಿನ್ನರ್ 7 ಗಂಟೆ ಒಳಗೆ ಮುಗಿಸ್ಬೇಕು ಅಂತಂದು ಅದು ಲೈಟ್ ಆಗಿರ್ಬೇಕು ಅಂತ ಹೇಳ್ತಾರೆ. ನಾವೆಲ್ಲ ಅದನ್ನ ಈ ಧ್ಯಾನಕ್ಕೆ ಬಂದ ನಂತರ ನಮ್ಗೆ ಅರಿವಾಗಿದೆ, ನಾವು ಅದನ್ನ ಬಳಸ್ಕೊಂಡಿದ್ದೀವಿ. ಬಹಳಷ್ಟು ಜನ ಏನ್ ಮಾಡ್ತಾರೆ, 9-10 ಗಂಟೆ ನಂತರ ಊಟ ಮಾಡುದು. 10 ಗಂಟೆ ನಂತರ ಹೆವಿ ಫುಡ್ ಅನ್ನ ಊಟ ಮಾಡಿದಾಗ ಅದು ಡೈಜೆಷನ್ ಆಗ್ಲಿಕ್ಕೆ 3-4 ತಾಸು ಆಗುತ್ತೆ. ಅವಾಗ ನಿದ್ದೆನೇ ಬರೋದಿಲ್ಲ.
ನಿದ್ದೆ ಬರದೇ ಇದ್ದಾಗ ನಾವು ಆ ಕಡೆ ಈ ಕಡೆ ಓಡಾಡೋದು, ಆಮೇಲೆ ಮೊಬೈಲು ಮತ್ತೆ ಕಂಪ್ಯೂಟರ್ ಬಳಕೆಯಿಂದ ಇಂಥ ಹೌದು ರೇಡಿಯೇಷನ್ ಕೂಡ ನಮ್ಮ ದೇಹದ ಮೇಲೆ ಇಫೆಕ್ಟ್ ಆಗ್ತದೆ. ಅವಾಗ ನಮ್ಮ ದೇಹಕ್ಕೆ ಸರಿಯಾದ ಮೆಲಟೋನಿನ್ ಉತ್ಪಾದನೆ ಆಗುವುದರಿಂದ ನಮಗೆ ಗಾಢವಾದ ನಿದ್ರೆ ಆಗಲೇ ಸಾಧ್ಯ ಆಗುದಿಲ್ಲ. ಆದ್ದರಿಂದ ನಾವು ಗಾಢವಾದ ನಿದ್ರೆಯನ್ನ ಕಡ್ಡಾಯವಾಗಿ 7 ಗಂಟೆ ಒಳಗೆ ಊಟವನ್ನ ಮುಗಿಸ್ಕೊಳ್ಬೇಕು, ಮತ್ತೆ ಗಾಢವಾದ ನಿದ್ರೆಯನ್ನ ಮಾಡ್ಬೇಕು. ಆದ್ರೆ ನಮಗೆ ಧ್ಯಾನಾಸಕ್ತರಿಗೇನು, ಧ್ಯಾನದಲ್ಲಿದ್ದವ್ರಿಗೆ ನಾವು 1 ಗಂಟೆ ಧ್ಯಾನ ಮಾಡೋದ್ರಿಂದ ನಮ್ಗೆ 3 ಗಂಟೆ ನಿದ್ರೆ ಮಾಡಿದಷ್ಟು ನಮಗೆ ಚೇತನ ಶಕ್ತಿ ಸಿಗೋದ್ರಿಂದ ನಮಗೆ ಅದರದ ಅವಶ್ಯಕತೆ ಆಗದೆ ಇರ್ಬೋದು. ಆದ್ರೆ ಸಾಮಾನ್ಯ ಜನರಿಗೆ ಕಡ್ಡಾಯವಾಗಿ 6ರಿಂದ 7 ತಾಸು ಗಾಢವಾದ ನಿದ್ರೆ ಅಂದ್ರೆ ಅವ್ರಿಗೆ ಮರುದಿನ ಪುನಶ್ಚೇತನಗೊಂಡು ನಮಗೆ ಕೆಲಸ ಮಾಡ್ಲಿಕ್ಕೆ ತುಂಬಾ ಸಹಾಯಕವಾಗುತ್ತದೆ. ಆದ್ದರಿಂದ ಅದು ಕೂಡ ಇಲ್ಲದೆ ಇದ್ರೆ, ನಿದ್ದೆ ಇಲ್ಲದೆ ನಿದ್ರಾಹೀನತೆಯಿಂದ ನಮಗೆ ಸಾಕಷ್ಟು ರೋಗಗಳು ಬರಲು ಕಾರಣವಾಗಿದೆ. ಆದ್ದರಿಂದ ಗಾಢ ನಿದ್ರೆಯು ಕೂಡ ಒಂದು ಔಷಧ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಟ್ಟಿದ್ದೇನೆ. ನಂತರ 7ನೇ ಔಷಧಿ ಯಾವ್ದಪ್ಪ ಅಂದ್ರ, ಗುರೂಜಿ ಅವ್ರು ಹೇಳಿದ್ರು, ಆಲ್ವೇಸ್ ಬಿ ಹ್ಯಾಪಿ, ಲವ್ ಎವ್ರಿಬಡಿ. ನಾವ್ ಯಾವಾಗ್ಲೂ ಖುಷಿಯಿಂದ ಇರುದು, ಮತ್ತೆಲ್ಲರನ್ನು ಪ್ರೀತಿ ಮಾಡೋದು, ಯಾವಾಗ್ಲೂ ಸಂತೋಷದಿಂದಿರುವುದು. ಸದಾ ಖುಷಿಯಿಂದಿದ್ದಾಗ ಬಹಳಷ್ಟು ನಮ್ಮ ದೇಹದಲ್ಲಿ ಹ್ಯಾಪಿ ಹಾರ್ಮೋನ್ಸ್ಗಳು ಉತ್ಪತ್ತಿ ಆಗುತ್ತವೆ. ಇದರಿಂದ ಆರೋಗ್ಯ ಚೆನ್ನಾಗಿ ಬೆಳವಣಿಗೆ ಆಗಲು ನಮಗೆ ತುಂಬಾ ಸಹಾಯಕವಾಗುತ್ತದೆ. ಆದ್ದರಿಂದ ನಾವು ಯಾವಾಗಲೂ ಖುಷಿಯಿಂದ ಇರ್ಬೇಕು. ಖುಷಿಯಿಂದ ಇರ್ಬೇಕಂದ್ರೆ ನಮ್ಮ ಸುತ್ತ ನನಗ ಖುಷಿ ಬೇಕಪ್ಪ, ನಾನು ಆರೋಗ್ಯವಾಗಿರ್ಬೇಕು ಅಂತ ದೃಢ ಮನಸ್ಸನ್ನು ಮಾಡ್ಕೊಂಡು ನನ್ನ ಸುತ್ತಮುತ್ತಲಿನ ಪರಿಸರವನ್ನು ಕೂಡ ನಾನು ಚೆನ್ನಾಗಿ ಇಟ್ಕೊಳ್ಬೇಕು. ಎಲ್ಲರೊಂದಿಗೂ ಚೆನ್ನಾಗಿ ಮಾತನಾಡ್ಬೇಕು. ನಾನು ತುಂಬಾ ಖುಷಿಯಾಗಿರುತ್ತೇನೆ, ಯಾರೊಂದಿಗೆ ನಾವು ಸಿಟ್ ಮಾಡ್ಕೊಂಡಾಗ ಯಾರು ಮಾತಾಡ್ಸೋದಿಲ್ಲ. ನಾನು ಎಲ್ಲರನ್ನು ಖುಷಿಯಿಂದ ಮಾತನಾಡಿಸಿದಾಗ ಎಲ್ಲರೂ ನಮಗೆ ಏನು ನಮ್ಮ ಫ್ರೆಂಡ್ಶಿಪ್ ಬೆಳೆಸ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾರೆ. ಆದ್ದರಿಂದ ನಾವು ಎಲ್ಲರನ್ನು ಅವ್ರು ಯಾವುದೇ ರೀತಿ ಇರ್ಲಿ ಎಲ್ಲರನ್ನು ಪ್ರೀತಿಸ್ಬೇಕು. ನನಗದು ಅವರಿಂದ ಪ್ರೀತಿ ಬೇಕನ್ನೋದನ್ನ ನಾನು ಮನಸ್ಸು ಮಾಡ್ಬೇಕು. ಮತ್ತೆ ಈ ರೀತಿ ಸಂಕಲ್ಪ ಮಾಡ್ಬೇಕು, ಇವತ್ತು ನಾನು ಯಾರನ್ನು ಸಿಟ್ಟಿನಿಂದ ನೋಡ್ಕೊಳ್ಳೋದಿಲ್ಲ, ನಾನು ಸದಾ ಇವತ್ತು ಪೂರ್ಣ ದಿನ ಖುಷಿಯಿಂದ ಇರ್ತೇನಂತ ನಾವು ಪ್ರತಿದಿನ ಸಂಕಲ್ಪ ಮಾಡ್ಕೊಂಡು ಆ ರೀತಿ ಪ್ರಯತ್ನ ಪಟ್ಟಾಗ ನಾವು ಅದನ್ನ ಅನುಕರಣೆ ಮಾಡ್ಲಿಕ್ಕೆ ಮತ್ತೆ ಅಳವಡಿಸ್ಕೊಳ್ಳಿಕ್ಕೆ ಇದು ತುಂಬಾ ಸಹಾಯಕ. ಇದರಿಂದ ನಮಗೆ ನೆಗೆಟಿವ್ ಅಂದ್ರೆ ಒಂದು ಕೆಟ್ಟ ವಿಚಾರ ಬಂದಾಗ ಹೇಳಿದ್ರಲ್ಲ ಗುರುಜಿ, ನಮ್ಮಲ್ಲಿ ಯಾವ ರೀತಿ ನೆಗೆಟಿವ್ ಇಂದ ನಮ್ಗೆ ರೋಗಗಳು ಬರ್ತಾವ ಅಂತ ಅನ್ನೋದು, ಆ ರೀತಿ ನಮ್ಗೆ ಕೃತಜ್ಞತಾ ಭಾವನೆ ಇರ್ಬೇಕು. ಮತ್ತೆ ನಮ್ಗೆ ಯಾವಾಗ್ಲೂ ಹ್ಯಾಪಿ ಆಗಿರ್ಬೇಕು, ಎಲ್ಲರನ್ನು ಪ್ರೀತಿಸ್ಬೇಕು. ಇದು ಕೂಡ ಒಂದು ನಮ್ಮ ರೋಗಗಳು ಬರದೇ ಇರಲು ಒಂದು ಔಷಧಿಯಾಗಿ ಕಾರಣವಾಗಿದೆ. ನಂತರ 8ನೇದು ಒಂದು ಔಷಧಿ ಯಾವ್ದಪ್ಪ ಅಂದ್ರ ಮಣ್ಣು. ಈಗ ಆಲ್ರೆಡಿ ಗುರುಜಿಯರು ಹೇಳಿದರೆ, ಮಣ್ಣು ಸ್ವಲ್ಪ ಹೊತ್ತಾದರೂ ನಾವು ಮಣ್ಣಿನೊಂದಿಗೆ ಕೆಲಸ ಮಾಡ್ಬೇಕು, ತೋಟದಲ್ಲಿ ಕೆಲಸ ಮಾಡ್ಬೇಕು. ನಮ್ಮ ದೇಹದಲ್ಲಿ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿ ನಡೀಬೇಕು ಅಂತಂದ್ರೆ ಅದಕ್ಕೆ ಬೇಕಾಗುವಂತ ಬಹಳಷ್ಟು ಬ್ಯಾಕ್ಟೀರಿಯಾಗಳು ಚೆನ್ನಾಗಿ ಕೆಲಸ ಮಾಡುತ್ತವೆ. ನಾನು ಈಗ ಚೆನ್ನಾಗಿರ್ಬೇಕಂದ್ರೆ ನಾನು ಬಾಯಿ ಸೌಂದರ್ಯಕ್ಕೆ ಬಹಳಷ್ಟು ನಾನು ಟೈಮ್ ಕೊಡ್ತೇನೆ. ಆದ್ರಿಂದ ಇದಕ್ಕೆ ನಮಗೆ ಆಂತರಿಕ ಸೌಂದರ್ಯ ಬರ್ಬೇಕಪ್ಪ ಅಂತಂದ್ರೆ ನಾವು ಇಂಥ ಮಣ್ಣಿನ ಜೊತೆ ಸ್ವಲ್ಪ ಹೊತ್ತು ಕೆಲಸ ಮಾಡೋದ್ರಿಂದ ಅದು ನನ್ನ ಈ ರೀತಿ ವಿಚಾರ ಮಾಡ್ತಾ ಇದ್ದಾಗ ಅದು ಬಾಹ್ಯ ಸೌಂದರ್ಯದೊಂದಿಗೆ ಆಂತರಿಕ ಸೌಂದರ್ಯವನ್ನು ಹೆಚ್ಚಿಸಲು ಇದು ತುಂಬಾ ಸಹಾಯಕ. ಆದ್ದರಿಂದ ನಾವು ಬರಿಗಾಲಲ್ಲಿ ನಡೆಯೋದು, ಸಮಯ ಸಿಕ್ಕಾಗ ನಾವು ಬರಿಗಾಲಲ್ಲಿ ನಡೆಯೋದನ್ನು, ತೋಟದಲ್ಲಿ ಕೆಲಸ ಮಾಡುವುದನ್ನ ನಾವು ಮಾಡ್ಕೊಳ್ತಾ ಹೋಗ್ಬೇಕು. ಇದನ್ನ ರೂಢಿ ಮಾಡ್ಕೊಳ್ಬೇಕು. ಇದು ಕೂಡ ಒಂದು ನಮ್ಗೆ ಔಷಧಿಯಾಗಿ ಇಲ್ಲಿ ಪರಿವರ್ತನೆ ಆಗ್ತದೆ. ಇನ್ನೊಂದು 9ನೇ ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ ಹಾಬಿ ಅಂದ್ರೆ ಹವ್ಯಾಸಗಳು. ಒಂದು ಹವ್ಯಾಸವನ್ನ ನಾವು ಬೆಳೆಸ್ಕೊಳ್ಬೇಕು. ಯಾವ ಹವ್ಯಾಸ ಅಂದ್ರೆ ಮೊಬೈಲ್ ನೋಡೋದು, ಮೊಬೈಲ್ ನಲ್ಲಿ ಗೇಮ್ ಆಡೋದು, ಇಂಥ ಹವ್ಯಾಸಗಳನ್ನ ನಾವು ಬೆಳೆಸಿಕೊಂಡಂತ ಹವ್ಯಾಸಗಳು ಇರ್ಬೇಕು. ನಾನು ಮಾನಸಿಕವಾಗಿಯೂ ಕೂಡ ಮತ್ತು ಭೌತಿಕವಾಗಿಯೂ ಕೂಡ ನಮಗೆ ಆರೋಗ್ಯವನ್ನು ಕೊಡುವಂತ ಹವ್ಯಾಸಗಳನ್ನ ಬೆಳೆಸ್ಕೊಳ್ಬೇಕು. ಕ್ರೀಡೆಗಳನ್ನ ಆಡುವುದು ಅಥವಾ ದೈಹಿಕ ಚೈತನ್ಯ ಸಿಗುವಂತ ಹವ್ಯಾಸಗಳನ್ನ ನಾವು ಬೆಳೆಸ್ಕೊಳ್ಬೇಕು. ಉದಾಹರಣೆಗೆ ನೃತ್ಯ ಮಾಡೋದ್ರಿಂದ ನಮ್ಗೆ ಮೈಂಡ್ನು ಫ್ರೆಶ್ ಆಗ್ತದೆ. ಮತ್ತೆ ನಮ್ಮ ದೇಹದಲ್ಲಿರೋ ಪ್ರತಿಯೊಂದು ಅಂಗಾಂಗ ಕೂಡ ಎಕ್ಸರ್ಸೈಸ್ ಆಗಿ ಅದ್ರೂ ಕೂಡ ನಮ್ಗೆ ಆರೋಗ್ಯ ಪಡೆದುಕೊಳ್ಳಲು ತುಂಬಾ ಸಹಾಯಕವಾಗುತ್ತೆ. ಅದು ಅಲ್ಲದೆ ಸಾಕು ಪ್ರಾಣಿಗಳನ್ನ ನಾವು ಈಗ ಆಲ್ರೆಡಿ ಯಶೋಧ ಮೇಡಮ್ ಹೇಳಿದ್ರು, ಅವ್ರಿಗೆ ನೋವಾದಾಗ ಅವ್ರು ಹೇಳಿದ್ರು, ನಾವು ನಮ್ಗೆ ನಾಯಿಗಳ ಜೊತೆ ಇರೋದ್ರಿಂದ, ಬೆಕ್ಕುಗಳ ಜೊತೆ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಅಲ್ಲಿ ಕೂಡ ನಮ್ಮ ಮೈಂಡ್ ರಿಫ್ರೆಶ್ ಆಗಲು ನಮಗೆ ಸಹಾಯಕವಾಗುತ್ತದೆ. ಅದೇ ಪ್ರಕೃತಿ ಜೊತೆ ನಾವು ಹೆಚ್ಚು ಕಾಲ ಕಳೆಯುವುದು, ಇಂಥ ಹಾಬಿಗಳನ್ನ ನಾವು ಬೆಳೆಸ್ಕೊಳ್ಬೇಕು. ಮತ್ತೆ ಬೆಟ್ಟ ಗುಡ್ಡಗಳನ್ನೇ ಟ್ರೆಕ್ಕಿಂಗ್ ಮಾಡುವುದು,
ಇಂತಲ್ಲಿ ನಾವು ಮಾಡೋದ್ರಿಂದ ಅಲ್ಲಿ ಕೂಡ ನಮ್ಮ ಮೈಂಡ್ ರಿಫ್ರೆಶ್ ಆಗೋದಲ್ಲದೆ ನಮ್ಗೆ ಆರೋಗ್ಯ ಸಿಗುತ್ತದೆ. ಆದ್ದರಿಂದ ಇದು ಕೂಡ ನಮ್ಗೆ ಒಂದು ಔಷಧ, ಹವ್ಯಾಸ ಕೂಡ ಒಳ್ಳೆ ಔಷಧ ಅಂತ ತಿಳ್ಕೊಬೇಕು. ಮತ್ತೆ ಆಧ್ಯಾತ್ಮಿಕವಾದ ಬುಕ್ಗಳನ್ನ ಓದುವುದು, ಈ ರೀತಿ ನಾವು ಹವ್ಯಾಸಗಳನ್ನ ಬೆಳೆಸ್ಕೊಳ್ಳೋದ್ರಿಂದ ಅದು ಕೂಡ ನನಗೆ ಒಂದು ಔಷಧವಾಗಿ ಇಲ್ಲಿ ನಮ್ಮ ದೇಹಕ್ಕೆ ಸಿಗುತ್ತದೆ. ನಂತರ 10ನೇದು, ಇದು ಎಲ್ಲರಿಗೂ ಬೇಕಾಗಿದೆ, ಕಡ್ಡಾಯವಾಗಿ ನಮಗೆ ಈ ಸೆಷನ್ ನಿಂದ ನಮಗೆ ಸಿಕ್ಕಿದೆ, ನಾವೆಲ್ಲರೂ ಭಾಗ್ಯವಂತರ ಅನ್ಕೋಬಹುದು. ಅದೇ ಧ್ಯಾನದಿಂದ ಮನಸ್ಸಿನ ಆರೋಗ್ಯ ಪಡೆಯಬಹುದು ಅನ್ನೋದನ್ನ ನಾವು ಆಲ್ರೆಡಿ ಪ್ರತಿದಿನ ನಾವು ತಿಳ್ಕೊಳ್ತಾ ಇದ್ದೇವೆ. ಕಡ್ಡಾಯವಾಗಿ ಧ್ಯಾನ ಬೇಕು ಅಂತ ಮಾಡ್ತಾ ಇದ್ದೇವೆ. ಬೆಳಗ್ಗೆ ಅಷ್ಟೇ ಅಲ್ಲದೆ ಮಧ್ಯಾಹ್ನ ಮತ್ತೆ 3 ಗಂಟೆಗೆ, ಮತ್ತೆ ರಾತ್ರಿ 9 ಗಂಟೆ, ಅಲ್ಲದೆ ಪೂರ್ಣ ರಾತ್ರಿ ಮೌನ ಧ್ಯಾನವನ್ನ ಇಲ್ಲಿ ಗುರೂಜಿಯವರು ಮಹಾವತಾರ್ ಫೌಂಡೇಶನ್ ನಿಂದ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಈ ಧ್ಯಾನ ನಾವು ಎಲ್ಲರೂ ಮಾಡ್ಲೇಬೇಕು. ಆರೋಗ್ಯಕ್ಕೆ ಇದು ಮುಖ್ಯವಾಗಿ, ನಾವು ಮಾನಸಿಕ ಆರೋಗ್ಯ ಅಲ್ಲದೆ ನಮ್ಮ ದೈಹಿಕ ಏನಾದ್ರೂ ಅನಾರೋಗ್ಯಗಳಿದ್ರೆ ಅದನ್ನು ಕೂಡ ಕಡಿಮೆ ಮಾಡಲು ಧ್ಯಾನ ಅತ್ಯಂತ ಮುಖ್ಯವಾಗಿ ನಮಗೆ ಬೇಕಾಗಿದ್ದು. ಧ್ಯಾನಾಗ್ನಿ ದಗ್ಧ ಕರ್ಮಾಣಿ, ಏನು ನಮ್ಗೆ ಕರ್ಮದಿಂದ ಬರಂತ ರೋಗಗಳನ್ನು ಇಲ್ಲಿ ಕಡಿಮೆ ಮಾಡಿಕೊಳ್ಳಲು ನಮಗೆ ಧ್ಯಾನ ಒಂದು ಔಷಧಿಯಾಗಿ ನಮಗೆ ಬೇಕೇ ಬೇಕು. ಔಷಧಿ, ಇದು ಕೂಡ ಒಂದು ಔಷಧಿ ಅಂತ ನಾನು ಹೇಳ್ತೀನಿ. ಈಗ ಈ ರೀತಿ ಔಷಧಿ ಇರುವುದು ಕೇವಲ ಮಾತ್ರೆಯಲ್ಲಿ ಅಲ್ಲ, ಅನಾರೋಗ್ಯಕ್ಕೆ ಇಂಜೆಕ್ಷನ್ ಒಂದೇ ಪರಿಹಾರವಲ್ಲ. ಈ ಜಗದ ಅತ್ಯದ್ಭುತ ಔಷಧಿಗಳು ನಮ್ಮ ಮನೆಯಲ್ಲೇ ಇವೆ. ಅವನ್ನೆಲ್ಲ ನಾವು ಪಾಲನೆ ಮಾಡೋದ್ರಲ್ಲಿವೆ. ಅವನ್ನೆಲ್ಲ ನಾವು ಪಾಲನೆ ಮಾಡ್ಬೇಕು. ಜಂಕ್ ಫುಡ್ನಿಂದ ದೂರವಿದ್ದರೆ ಅದೇ ಒಂದು ಔಷಧ. ನಿತ್ಯ ವ್ಯಾಯಾಮ, ಯೋಗಾಸನ ಮಾಡುತ್ತಿದ್ದರೆ ಅದಕ್ಕಿಂತ ಔಷಧ ಮಾತ್ರೆ ಮತ್ತೊಂದಿಲ್ಲ. ಪ್ರಕೃತಿಗಿಂತ ಒಳ್ಳೆಯ ಮೆಡಿಸಿನ್ ಬೇರೆ ಯಾವುದು ಇದೆ? ಗಾಢವಾದ ನಿದ್ರೆಯೂ ಒಂದು ಔಷಧವೇ. ಸೂರ್ಯನ ಕಿರಣಗಳಿಗೆ ಮೈ ಒಡ್ಡಿದರೆ 1000 ಔಷಧಿಗಳಿಗೆ ಸಮ. ಧ್ಯಾನವೂ ಸಹಿತ ಅಮೂಲ್ಯ ಔಷಧ. ಸಕಾರಾತ್ಮಕ ಚಿಂತನೆ ಒಂದು ಔಷಧಿಯಾಗಿದೆ. ಇವನ್ನೆಲ್ಲ ನಮ್ಗೆ ಈಗ ಆಲ್ರೆಡಿ ನಾನು ಹೇಳಿದಂತ ಪಾಯಿಂಟ್ಸ್ ಗಳನ್ನ ನಾವು ಮಹಾವತಾರ್ ಫೌಂಡೇಶನ್ ಇಂದ ಬೆಳಗ್ಗೆ 5 ಗಂಟೆಗೆ ಯಾರು ಜಾಯ್ನ್ ಆಗ್ತಾರೆ ಎಲ್ಲರಿಗೂ ಸಂಪೂರ್ಣ ಸಿಗ್ತಾ ಇದೆ. ಈಗಾಗಲೇ ನಾವು ಗುಣಮುಖರಾಗಿದ್ದೇವೆ. ಅನೇಕ ತರಗತಿಗಳಲ್ಲಿ ಕೂಡ ಇದನ್ನ ಗುರೂಜಿಯವರು ನಮ್ಮ ಜ್ಞಾನವನ್ನ ಹಂಚಿಕೆ ಮಾಡಿದ್ದಾರೆ. ನಾವು ಸ್ವಲ್ಪ ಪ್ರಯತ್ನ ಮಾಡಿದ್ದೇವೆ. ಅದಕ್ಕೆ ನಾವೆಲ್ಲರೂ ಪ್ರತಿದಿನ ಇವನ್ನೆಲ್ಲ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾ, ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂತ ಗುರೂಜಿಯವರಿಗೆ ಹಾಗೂ ಎಲ್ಲ ಆತ್ಮಬಂಧುಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಇವತ್ತಿನ ಸೆಷನ್ ನ ಸಮಾಪ್ತಗೊಳಿಸ್ತೇನೆ. ಥ್ಯಾಂಕ್ ಯು.